ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಎಲೆಕೋಸು ಮತ್ತು ಬೇಳೆ ಉಪಯೋಗಿಸಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ಈಗ ನಾನು 1/4 ಭಾಗದಷ್ಟು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೊಬೇಕು. ಎಲೆಕೋಸು ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ, ಪಲ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ತೀರಾ ದೊಡ್ಡದಾಗಿ ಕಟ್ ಮಾಡ್ಕೊಬಾರ್ದು, ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಪಲ್ಯ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಕೂಡ ಕಟ್ ಮಾಡ್ಕೊಂಡಾಗಿದೆ. ಇದನ್ನು ನಾವು ಬಿಸಿನೀರಲ್ಲಿ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಇದಕ್ಕೆ ಔಷಧಿ ತುಂಬಾ ಹೊಡೆದಿರ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಿನಷ್ಟು ತೊಗರಿಬೇಳೆ ಇದೆ. ಇದರಲ್ಲಿ ನೀವು ಹೆಸರು ಕಾಳು ಹಾಕಿನೂ ಕೂಡ ಮಾಡ್ಬೋದು. ಇದಾದಮೇಲೆ ನಾನು ತೊಗರಿಬೇಳೆ ಮತ್ತು ಎಲೆಕೋಸನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಇದಾದಮೇಲೆ ಅರ್ಧ ಟೊಮೊಟೊ, 4 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಇದಾದಮೇಲೆ ನಾನಿಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ಗೆ ಹಾಕಿಲ್ಲ ಅಂದರೆ ಓಪನ್ ಆಗಿ ಕೂಡ ನೀವು ಬೇಯಿಸ್ಕೊಬೋದು, ಇಲ್ಲಾಂದರೆ ನೀವು 2 ವಿಷಲ್ ಕೂಡ ಹೊಡೆಸ್ಕೊಬೋದು. ನೋಡಿ, ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ತೀರಾ ಕಲಸೋಗಿಲ್ಲ, ಮತ್ತು ಎಲೆಕೋಸು ಕೂಡ ಬೆಂದಿದೆ. ಈಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಬೇಕು, ಬಸಿಬೇಕು. ನಾವು ಕಾಳು ಮತ್ತು ಎಲೆಕೋಸು ಉಳಿಯೋಗೆ ನೀಟಾಗಿ ಸ್ವಲ್ಪ ನೀರು ಇಲ್ದಂಗೆ ಬಸ್ಕೊಬೇಕು. ನೋಡಿ, ಇವಾಗ ಸಪ್ಪೆ ರಸ ರೆಡಿಯಾಗಿದೆ. ಈಗ ಕೋಸೆಲ್ಲ ಮೇಲೆ ಬಂದಿರುತ್ತೆ, ಕಾಳು ಕೆಳಗೆ ಉಳಿದಿರುತ್ತೆ. ನಾವಿವಾಗ ಏನು ಮಾಡಬೇಕು ಅಂದರೆ ಕಾಳನ್ನು ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. 1-2 ಎಲೆಕೋಸು ಕೂಡ ಹೋಗಿರುತ್ತೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಬಾರ್ದು. ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ನಾವು ಜಾಸ್ತಿ ಕೋಸನ್ನು ಹಾಕ್ಕೊಬಾರ್ದು, ಹೆಚ್ಚು ಕಾಳನ್ನು ಸೇರಿಸ್ಕೊಂಡಷ್ಟು ಸಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ. ಇದಾದಮೇಲೆ ಇವಾಗ ನಾನು ಒಂದು 2 ಸೌಟಿನಷ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನ್, ಕಾಳು ಮೆಣಸು ಮತ್ತು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಸಪ್ಪೆ ರಸನ ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊತಿಲ್ಲ, ನಾವೆಲ್ಲೂ ಕೂಡ ನೀರನ್ನು ಬಳಸಬಾರ್ದು. ಅದರ ಬದಲಿಗೆ ಸಪ್ಪೆ ರಸನ ನಾವು ಸೇರಿಸ್ಕೊಂಡು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಿದ್ದು ಆದ ನಂತರ ಈಗ ರೆಡಿಯಾಗಿದೆ. ಈಗ ನಾನು ಸಪ್ಪೆ ರಸಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಎಲ್ಲೂ ಕೂಡ ಸೇರಿಸ್ಕೊಬೇಡಿ, ಅದನ್ನೇ ಹೇಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಇದಾದ ನಂತರ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಬೇಕು, ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಟೊಮೊಟೊ ಹಣ್ಣು ನೀವು ಬಳಸಿದರೆ ಇದನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಫಸ್ಟೇ ನಾವು ಕೋಸನ್ನು ಕಾಳನ್ನು ಬೇಯಿಸ್ಕೋಬೇಕಾದ್ರೆ ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. 1-2 ಕುದಿ ಬಂದಾದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಇಷ್ಟೇ, ಬೇರೆ ಏನು ಹಾಕ್ಕೊತಾ ಇಲ್ಲ. ಸಾಂಬಾರಿಗೆ ಸೇರಿಸ್ಕೊಂಬಿಡಿ. 1-2 ಕುದಿ ಅಷ್ಟೇ, ಜಾಸ್ತಿ ಬಸ್ಸಾರನ್ನ ಬೇಯಿಸ್ಕೊಬಾರ್ದು. ಇಷ್ಟೇ, ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ನಮ್ಮ ಹಳ್ಳಿ ಕಡೆ ನಾವು ತುಂಬಾ ಮಾಡ್ತೀವಿ. ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಾಸಿವೆ ಕೂಡ ಹಾಕ್ಕೊಬೋದು. ಇದು ಕೂಡ ಪೂರ್ತಿ ಸಾಫ್ಟಾಗಿ ಮಾಡ್ಕೊಬೇಡಿ, ಸ್ವಲ್ಪ ಸಾಫ್ಟ್ ಆದರೆ ಹಸಿ ವಾಸನೆ ಹೋದರೆ ಸಾಕು ಅಷ್ಟೇ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಹಸಿ ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಪಲ್ಯ ಅಂದಮೇಲೆ ಕಾಯಿ ತುರಿ ಇರಲೇಬೇಕು, ಆಗಲೇ ರುಚಿ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೆಲ್ಲ ಒಂದು 5 ನಿಮಿಷ ಹಾಗೆಯೇ ಫ್ರೈ ಆದ ನಂತರ ನಾನು ಇದಕ್ಕೆ ಎಲೆಕೋಸು ಮತ್ತು ಕಾಳನ್ನು ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ. ಹಳ್ಳಿ ಕಡೆ ತುಂಬಾ ಇದನ್ನು ಮಾಡ್ತಾರೆ, ಬಸ್ಸಾರು ಅಂದರೆ ತುಂಬಾ ಇಷ್ಟ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.